ಯಜಮಾನ್ರಲ್ಲಿ ಗೊತ್ತಿಲ್ಲ ಕಣವ. ಬೆಳಗಿನ ಜಾವ 3 ಗಂಟೆಗೆ ಹೊರಟೋದ್ರು. ಎಲ್ಲಿಗೆ? ಅವ್ರು ಎಲ್ಲಿ ಹೋಯ್ತಾರಂತ ಯಾರೇ ಗೊತ್ತವ. ಒಂದೊಂದ್ ಊರಲ್ಲಿ ಒಂದೊಂದ್ ದಿವಸ ಇರ್ತಾರ ಕಣವ. ದೊಡ್ಡ ಯಜಮಾನ್ರಿಗೆ ಎದುರಲ್ಲ ಕಣವ. 2 ವರ್ಷಕ್ಕೆ ಮೊದ್ಲು ಬಂದೋದವರು ಮತ್ತೆ ನಿನ್ನೆನೆ ಬಂದಿರೋದು ಕಣವ. ನನ್ನೇ ನಂಬಂದಿರೋ ನಿನ್ನ ಹೂವಿನಾಗಿ ನೋಡ್ಕೊಳ್ತೀನಿ. ಸುಖ ದುಃಖದಲ್ಲಿ ಸಮಭಾಗಿಯಾಗಿರ್ತೀನಿ. ಈಗೇನವ ಮುಳುಗೋಗಿರೋದು? ಬೆಟ್ಟನೆ ತಲೆ ಮೇಲೆ ಬಿದ್ದಂಗೆ ಕೂತಿದ್ದಲ್ಲವ. ನಾನು ಎಲ್ಲ ಕಳ್ಕೊಂಡ್ಬಿಟ್ಟೆ ಅಣ್ಣ. ಯಾರ ಹತ್ರ ಕಳ್ಕೊಂಡವ ನೀನು? ನಿನ್ ಗಂಡನ ಹತ್ರ ತಾನೆ ಎಲ್ಲ ತಿಳಿದವಳು. ನೀನೇ ಎದುರು ಬಿಟ್ರೆ ಯಾಕೆ? ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಣ್ಣ. ಇಲ್ಲವ್ವ, ಅಳಬಾರ್ದು. ನಿನಗೋಸ್ಕರ ನಾನಿಲ್ವಾ? ನಿಂಗೇನೂ ಆಗೋದಿಲ್ಲ, ಅಳಬೇಡ ಕಣವ. ಅವ್ವ, ಇದೇನ್ ರವಿ ನೀನು ಆ ಮಗಿನ ಜೊತೆ ಹತ್ಕೊಂಡು ನೀನ್ ಯೋಚನೆ ಮಾಡುವಂತದ್ದು ಏನು ಆಗಿಲ್ಲ ಕಣೋ ಮಗ. ನಾನೆಲ್ಲ ವಿಚಾರಿಸ್ದೆ. ಹೊಳೆಯಂದ್ರು ಜಾಸ್ತಿ ಓದ್ಬೇಕು ಅಂತ ಪಟ್ಟಣಕ್ಕೆ ಹೋಗೋರಂತೆ. ನೀನ್ ಹಿಂಗ್ ಅಳ್ತಾ ಇದ್ರೆ ಅಣ್ಣಂಗ್ ಸಮಾಧಾನ ಹೇಳೋರು ಯಾರು? ಸ್ವಲ್ಪ ಯೋಚನೆ ಮಾಡು. ಸಮಾಧಾನ ಮಾಡ್ಕೊಂಡ ಸಮಾಧಾನ ಮಾಡ್ಕೊಳ್ಳವ. ಬಾ ಬಾ. ರವಿ, ಗೌರಿ, ಸರ್ಸು ಗಂಡ ಓಡೋಟ. ಸುಮ್ಮನಿರು ರವಿ, ಅವಶ್ಯಕನ ನುಡಿಬೇಡ. ನನ್ ತಂಗಿಗೇನಾದ್ರೂ ಆದ್ರೆ ನನ್ ಪ್ರಾಣ ಬಿಡ್ತು. ಹಾಗೆಲ್ಲ ಮಾತಾಡ್ಬೇಡ. ನೋಡು, ಯಜಮಾನ್ರ ಹತ್ರ ಒಂದ್ಸತಿ ಮಾತಾಡಿ ನೋಡ್ತೀಯ? ಯಾವ ಮುಖ ಓದ್ಕೊಂಡು ಹೋಗ್ಲಿ ಗೌರಿ ಅವ್ರ ಹತ್ರ? ಅವ್ರು ಗೊತ್ತಿಲ್ಲದೆ ನಡೆದಿದ್ ಮದ್ವೆ ಅಲ್ವಾ ಇದು? ಅದೇನೇ ಆಗಿರ್ಲಿ, ಅವರಿಗೆ ನಿನ್ ಮೇಲೆ ಪ್ರೀತಿ ಇದೆ. ನೀನ್ ಅವ್ರಿಗೋಸ್ಕರ ಎಷ್ಟೊಂದು ಮಾಡಿದೀಯಾ. ಅವ್ರು ಖಂಡಿತ ನಿನ್ನ ಮೋಸ ಮಾಡಲ್ಲ. ಹೋಗ್ಬಾರವಿ, ಹೋಗ್ಬಾರೋ.